ನೋಡಿ, ಗುರುಷು ಈಶ್ವರ ಭಾವನ, ಗುರುಗಳಲ್ಲಿ ದೇವರನ್ನು ಕಾಣುವಂತಹ ಭಾವ. ಆಹಾ, ಏನು ಶಿಷ್ಯ! ಇಂತಹ ಶಿಷ್ಯನಿಂದ ಒಬ್ಬ ಗುರು ಪರಾಜಯವನ್ನು ಬಯಸ್ತಾನಂತೆ. ಶಿಷ್ಯಾದಿಚ್ಛೇತ್ ಪರಾಜಯಂ. ಇವಾಗೆಲ್ಲ ಬೇರೆ. ಇವಾಗಲೂ ಶಿಷ್ಯಾದಿಚ್ಛೇತ್ ಪರಾಜಯ ಉಂಟು. ಇವಾಗಿನ ಆ ವಾಕ್ಯಕ್ಕೆ ಅರ್ಥ ಬೇರೆ, ಆವಾಗಿನ ಆ ವಾಕ್ಯಕ್ಕೆ ಅರ್ಥ ಬೇರೆ. ಯಸ್ಮಿನ್ ಮಹದ್ಗುಣರಾಜನ್, ಎಲ್ಲ ಸದ್ಗುಣಗಳು, ಲೋಕದ ಎಲ್ಲ ಸದ್ಗುಣಗಳ ಗುಂಪು ಏನುಂಟು ಅದೆಲ್ಲವೂ ಕೂಡ ಬಂದು ಈ ಪ್ರಹ್ಲಾದನಲ್ಲಿ ನಿಂತಿತ್ತಂತೆ, ಮನೆ ಮಾಡಿತ್ತಂತೆ. ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕಿ ರತಿ. ವಾಸುದೇವನಲ್ಲಿ ನಿಸರ್ಗ ಸಹಿತವಾಗಿ ಹುಟ್ಟಿನಿಂದಲೇ ಬಂದಂತಹ ಒಂದು ಪ್ರೀತಿ, ರತಿ, ಭಕ್ತಿ ಹೇಳಿಕೊಟ್ಟದ್ದಲ್ಲ. ಈಗ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ಬರುವುದಲ್ವ, ಕೆಲವು ನೋಡಿ ಬರ್ತದೆ. ಆದರೆ ಇವನಲ್ಲಿ ಸಹಜವಾಗಿ ರಕ್ತದಲ್ಲಿಯೇ ಬಂದಿದೆ ಆ ವಾಸುದೇವ ಭಕ್ತಿ. ನ್ಯಸ್ತ ಕ್ರೀಡನಕೋ ಬಾಲಃ ಜಡವತ್ತನ್ಮನಸ್ತಯ. ನ್ಯಸ್ತ ಕ್ರೀಡನಕೋ ಬಾಲಃ, ಆಟಾಡ್ತಾ ಇದ್ರೆ ಆಟಾಡ್ತಾ ಇರುವುದಂತೆ, ಅವನೊಟ್ಟಿಗೆ ಆಟಾಡುವುದು ಅಂತದ್ದು. ಹಾಗಾಗಿ ಜಡವತ್ ತನ್ಮನಃ, ಅವನಲ್ಲಿಯೇ ವಾಸುದೇವನಲ್ಲಿಯೇ ಮನಸ್ಸು ಹಾಕಿದ್ರೆ ಜಡನಾಗಿರುವುದು, ಜಡಭರತನಾಗಿ. ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಹೊರಗಿನ ಬಾಹ್ಯ ಪರಿವೆಯೇ ಇಲ್ಲಂತೆ. ಆ ಥರ ಒಂದು ರೀತಿಯ, ನಮ್ಮ ಭಾವದಲ್ಲಿ ನಾವು ನೋಡುವುದಿದ್ರೆ ಒಂದು ರೀತಿಯ ಡಿಪ್ರೆಷನಿಗೆ ಹೋದಾಗೆ, ಮನುಷ್ಯರಿಗೆ. ಆದರೆ ಇವೊಂದು ಡಿಪ್ರೆಷನ್ ಅಲ್ಲ, ಇವೊಂದು ವಿಷಯವೇ ಬೇರೆ. ನಮ್ಮಲ್ಲಿ ಕೆಲವರು ಇರ್ತಾರೆ ನೋಡಿ, ಡಿಪ್ರೆಷನಿಗೆ ಹೋದವರೇ ಅಂತ ಹೇಳಿದ್ರು ತಲೆಗೆ ಹೋಗುವುದಿಲ್ಲ. ಆಸೀನ ಪರ್ಯಟನ್ನಶ್ಚನ್, ಕೂತುಕೊಂಡಾಗ ಅವನ ಚಿಂತೆ ಆಗುವುದು. ಪರ್ಯಟನ್ ಅತ್ಲೈತ್ಲಾಗ ಹೋದಾಗ ಅವನ ಚಿಂತೆ. ಅಶ್ಚನ್ ಊಟ ಮಾಡುವಾಗ ಅವನ ಚಿಂತೆ, ಮಲಗುವಾಗ ಅವನ ಚಿಂತೆ, ಕುಡಿಯುವಾಗ ಅವನ ಚಿಂತೆ, ಮಾತಾಡುವಾಗ ಅವನದ್ದೇ ವಿಷಯ ಬರುವುದು. ನಾನು ಸಂಧತ್ತ ಏತಾನಿ ಗೋವಿಂದ ಪರಿರಂಭಿತ. ಹಾಗಾಗಿ ಅವನಿಗೆ ಕುಳಿತುಕೊಂಡದ್ದೂ ಗೊತ್ತಾಗ್ತಿರಲಿಲ್ಲ, ಅಡ್ಡಾಡುವುದೂ ಗೊತ್ತಾಗ್ತಿರಲಿಲ್ಲ, ತಿನ್ನುವುದೂ ಗೊತ್ತಾಗ್ತಿರಲಿಲ್ಲ, ಶಯಾನಃ ಮಲಗುವುದೂ ಗೊತ್ತಾಗ್ತಿರಲಿಲ್ಲ, ಕುಡಿಯುವುದೂ ಗೊತ್ತಾಗ್ತಿರಲಿಲ್ಲ, ಮಾತಾಡುವುದೂ ಗೊತ್ತಾಗ್ತಿರಲಿಲ್ಲ. ಯಾಕೆ ಕೇಳಿದರೆ ಗೋವಿಂದ ಪರಿರಂಭಿತ. ಅವ ಅಲ್ಲಿಯೇ ತಿರುಗಾಡ್ತಾ ಇದ್ದಾನೆ, ಕುಡಿತಾ ಇದ್ದಾನೆ, ಮಲಗ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಕ್ವಚಿತ್ ರುದತಿ, ಕೆಲವು ಸಲ ಕೂಗುವುದಂತೆ. ಯಾಕೆ ನೀ ಕೂಗ್ತಾ ಇದ್ದಿಂತ ಕೇಳಿದರೆ ಉತ್ತರ ಇಲ್ಲ. ಯಾಕೆ? ವೈಕುಂಠ ಚಿಂತಾ ಶಬಲ ಚೇತನ, ಅವನನ್ನು ಆಲೋಚನೆ ಮಾಡಿ ಅಳುವುದು. ಕ್ವಚಿತ್ ಧಸತಿ ತಚ್ಚಿಂತಾಹ್ಲಾದ, ನೆಗಡುವುದಂತೆ ಇದ್ದಕ್ಕಿದ್ದಾಗೆ. ಯಾಕೆ? ಅವನನ್ನು ಆಲೋಚನೆ ಮಾಡಿ ನಗು ಬರುವುದು. ಚಿಂತಾಹ್ಲಾದ. ಉದ್ಗಾಯತಿ ಕ್ವಚಿತ್, ಇದ್ದಕ್ಕಿದ್ದಾಗೆ ಹಾಡುವುದು ಅವನನ್ನು. ನದತಿ ಕ್ವಚಿತ್ ಉತ್ಕಂಠ, ಅತ್ಯಂತ ಉತ್ಕಂಠವಾಗಿ ಇದ್ದುಕೊಂಡು ಕೂಗುವುದು ಕೃಷ್ಣ ಅಂತ. ವಿಲಜ್ಜೋ ನೃತ್ಯತಿ, ಎಲ್ಲ ಲಜ್ಜೆಯನ್ನು ಬಿಟ್ಟು ಕುಣಿಯುವುದಂತೆ. ಕ್ವಚಿತ್ ತದ್ಭಾವನಾಯುಕ್ತ, ಆ ಕೃಷ್ಣನನ್ನೇ ಆಲೋಚನೆ ಮಾಡಿ ಕುಣಿಯುವಂಥದ್ದು. ತನ್ಮಯೋ ಅನುಚಕಾರ, ಕೆಲವು ಸಲ ಕೃಷ್ಣನ ಹಾಗೆ ಭಗವಂತನ ಹಾಗೆ ಮಾಡುವುದಂತೆ. ಹೀಗೆ ಒಂದು ರೀತಿಯ ಭಗವತ್ ಚಿಂತನೆಯಲ್ಲಿಯೇ ಮಗ್ನನಾಗಿ ಹೋದಂತಹ ಒಬ್ಬ ಮಹಾಭಾಗವತ ಪ್ರಹ್ಲಾದ. ಅಂತಹ ಮಹಾಭಾಗವತನಲ್ಲಿ ಹಿರಣ್ಯಕಶಿಪು ರಾಜನ್ ನಕರೋತ್ ಅಘಂ. ಅಂತಹ ಮಗನಲ್ಲಿ ಪಾಪಾಚರಣೆ ಮಾಡುವುದಕ್ಕೆ ತೊಡಗಿದ ಹಿರಣ್ಯಕಶಿಪು. ಸಣ್ಣ ಪ್ರಾಯ, ವಯಸ್ಸು. ಹಾಗಾಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿಕೊಂಡು ಗುರುಕುಲಕ್ಕೆ ಕಳುಹಿಸ್ತಾನೆ. ಗುರುಕುಲ ಅವರ ಮನೆಯೊಳಗಡೆ ಇರುತ್ತದೆ. ಅವರ ಪೌರೋಹಿತ್ಯ ನಡೆಸುವವರು ಷಂಡಾಮರ್ಕರು ಅಂತ ಇಬ್ಬರು. ಅವರ ಹತ್ರ ಕಳುಹಿಸ್ತಾನೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು. ಹೋದರು, ಪಾಠ ಶುರುವಾಯಿತು. ಏನೋ ಒಂದಷ್ಟು ಹೇಳಿದರು, ಒಂದನ್ನು ಕಲಿಯುವುದಿಲ್ಲಲ್ಲ ಶಾಲೆಯಲ್ಲಿ ಹೇಳಿಕೊಟ್ಟದ್ದನ್ನು. ಇದೊಂದು ಬೇರೆ. ಒಂದು ದಿವಸ ರಜೆಯಲ್ಲಿ ಅವರು ಗುರುಗಳಿಗೆ ತಲೆಬಿಸಿ ಆಯಿತು, ಇದನ್ನು ಇಟ್ಟುಕೊಂಡ್ರೆ ಕಷ್ಟ ಇಲ್ಲಿ ಅಂತ ಮನೆ ಕಳಿಸಿದ್ರು. ಒಂದ್ಸಲ ಹೀಗೆ ಮನೆಗೆ ಹೋಗಿ ಬಾ, ಸ್ವಲ್ಪ ಸರಿಯಾಗ್ತದೆ. ಈ ಗುರುಕುಲಲ್ಲಿ ಸೇರಿ ಒಂದು ಪ್ರಥಮ ವರ್ಷದಲ್ಲಿ ಸ್ವಲ್ಪ ಹೋಮ್ ಸಿಕ್ನೆಕ್ಕೆಲ್ಲ ಇರ್ತದೆ. ಅಮ್ಮನ ನೆನಪಾಗೋದು, ಅಪ್ಪನ ನೆನಪಾಗೋದು,
ಹೀಗೆಲ್ಲ. ಅಷ್ಟೊತ್ತಿಗೆ ಅಳುವುದು, ಊಟ ಮಾಡಲಿಕ್ಕಿಲ್ಲ, ತಿಂಡಿ ಮಾಡಲಿಕ್ಕಿಲ್ಲ. ಅಷ್ಟೊತ್ತಿಗೆ ಮನೆ ನೆನಪಾದಾಗ ಸೀದಾ ಅಲ್ಲಿಂದ ಮತ್ತೆ ಅಲ್ಲಿಯ ಹಿರಿಯರು, ಆಚಾರ್ಯರು, ಮಾತೃಶ್ರೀಗಳು ಯಾರೆಲ್ಲ ಇರ್ತಾರೆ ಮೆಲ್ಲ ಫೋನ್ ಮಾಡೋದು. ನಿಮ್ಮ ಮಗ ಏನು ತಿನ್ನುವುದಿಲ್ಲ, ಅಳ್ತಾ ಇದ್ದಾನೆ. ನಿಮ್ಮ ಮಗಳು ಏನು ತಿನ್ನುವುದಿಲ್ಲ, ಅಳ್ತಾ ಇದ್ದಾಳೆ. ಹೀಗೆಲ್ಲ. ಅಷ್ಟೊತ್ತಿಗೆ ಅವರು ಮುಂದಿನ ವಾರ ಬರ್ತಾರೆ. ಬಂದು ಮೆಲ್ಲ ಕರ್ಕೊಂಡು ಹೋಗುದು. ಆವಾಗೆಲ್ಲ ನೀನು ಸಲ ಮನೆಗೆ ಹೋಗಿ ಬಾ, ಎಲ್ಲ ಸರಿಯಾಗ್ತದೆ. ಹಾಗೆ ಒಂದು ದಿವಸ ಹೋದ ಪ್ರಹ್ಲಾದ, ಕಳಿಸಿಕೊಟ್ರು. ಆ ಮಗನನ್ನು ತೊಡೆಯ ಮೇಲೆ ಕೂರಿಸಿ, ಮಗು ಏನು ಕಲ್ತಿಯಪ್ಪ ನೀನು, ಗುರುಗಳು ಏನು ಹೇಳಿಕೊಟ್ರು, ಸರಿಯಾಗಿ ಪಾಠ ಮಾಡ್ತಾರಾ ಇಲ್ವ ಗುರುಗಳು ಅಂತ. ಆವಾಗ ಪಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೆ ಸಾಧು ಯದ್ಭವಾನ್, ನಿನಗೆ ಗೊತ್ತಿದ್ದನ್ನೊಂದೆರಡು ವಾಕ್ಯ ಹೇಳು. ಆವಾಗ ಹೇಳಿದ, ಅಪ್ಪಯ್ಯ ಎಲ್ಲ ಪ್ರಪಂಚ ನೋಡು ಹೀಗೆ, ನಾನು ನನ್ನದು ಹೇಳುವಂತಹ ಭಾವದಲ್ಲಿಯೇ ಬಿದ್ದು ಹಾಳಾಗಿ ಹೋಗ್ತಾ ಇದೆ. ಹಿತ್ವ ಆತ್ಮಪಾತಂ, ಅದನ್ನು ಬಿಟ್ಟು ವನಂಗತೋ ಯದ್ಧರಿಮಾಶ್ರಯೇತ, ಶ್ರೀಹರಿಯನ್ನು ಆರಾಧಿಸುವುದೇ ಶ್ರೇಷ್ಠವಾದಂತಹ ವಿದ್ಯೆ ಅನ್ನುವುದನ್ನು ನಾನು ಕಲಿತೆಪ್ಪ. ಇವನಿಗೆ ಮೂಲಾಧಾರವೇ ಜಾಗೃತವಾಯಿತು. ಶುತ್ವ ಪುತ್ರಗಿರೋ ದೈತ್ಯ ಪರಪಕ್ಷ ಸಮಾಹಿತ ಅಂತ ನಗಾಡಿದ. ಜಹಾಸ ಬುದ್ಧಿ, ಇವ ಹಾಳಾಗಿ, ಸಣ್ಣ ಪ್ರಾಯದಲ್ಲಿ ಕೆಲವು ಸಲ ಹಾಳಾಗ್ತದೆ ಬುದ್ಧಿ, ಏನಿದು ಅಂತ ಹೇಳಿಕೊಂಡು, ಸರಿಯಾಗಿ ಸತ್ಯ ಹೇಳು, ಏನಾದರೂ ಯಾರಾದರೂ ತಲೆ ಹಾಳು ಮಾಡಿದ್ದಾರಾ? ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥಯ ಮಾಮೃಷ, ಸುಳ್ಳು ಹೇಳಬೇಡ. ಬುದ್ಧಿಭೇದ ಪರಕೃತ ಉತಾಹೋತೆ, ಯಾರಾದರೂ ಹಾಳು ಮಾಡಿದ್ರಲ್ಲ ನೀನೇ ನಿನ್ನಷ್ಟಕ್ಕೆ ತಿಳ್ಕೊಂಡಂತ. ಹೀಗೆ ನನ್ನಷ್ಟಕ್ಕೆ ನಾನು ತಿಳ್ಕೊಳ್ಳೋದು, ಇನ್ನೊಬ್ಬ ಹೇಳಿಕೊಡೋದು, ಇದೆಲ್ಲವೂ ಕೂಡ ಮಾಯೆ ಅಪ್ಪಯ್ಯ. ಇದು ಆ ಮಾಯೆಗೂ ಮಾಯಿಯಾಗಿರುವವನು, ಅವನ ಸಂಕಲ್ಪದಿಂದ ಪ್ರಪಂಚ ನಡೀತದೆ, ಅವನನ್ನೊಳಗಡೆ ಇದ್ದಾನೆ. ಆದ ಕಾರಣ ಇದೆಲ್ಲ ಮಾಯೆಗೆಲ್ಲ ನಾವು ಹೋಗಬಾರದು, ಅದನ್ನು ಹೆಚ್ಚು ಹಚ್ಚಿಕೊಳ್ಳಬಾರದು, ಮಾಯಿಯನ್ನು ಹಚ್ಚಿಕೊಳ್ಳಬೇಕು. ಮಾಯಾಂತು ಪ್ರಕೃತಿಂ ವಿದ್ಯಾತ್, ಅದು ತುಂಬ ಅಪಾಯಕಾರಿ. ಮಾಯಿನಂತೂ ಮಹೇಶ್ವರ, ಆ ಮಹೇಶ್ವರನನ್ನು ಹೆಚ್ಚು ಹಚ್ಚಿಕೊಳ್ಳಬೇಕು, ಮಾಯಿಯ. ಆದ ಕಾರಣ ನಾನು ಅಷ್ಟು ತಿಳ್ಕೊಂಡಿದ್ದೇನೆ. ಏನೋ ಸರಿ ಇಲ್ಲ ನೀ ಕಲ್ತದ್ದು. ಪುನಃ ಕಳಿಸಿದ ಗುರುಕುಲಕ್ಕೆ. ಗುರುಗಳು ವಾಪಸ್ ಪಾಠ ಮಾಡಿದರು. ಪಾಠ ಮಾಡಿ ಪುನಃ ಈ ಜನ ಹೀಗೆ, ಇದು ಗುರುಗಳಿಗೆ ಅನಿಸಿತು ಇದು ಸರಿಯಾಗುವ ಜಾತಿ ಅಲ್ಲ ಇದು ಅಂತ. ಹಾಗಾಗಿ ಪುನಃ ಅಲ್ಲಿಂದ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಅಪ್ಪನ ಹತ್ರ ಬಂದ ಮಗ. ಇವ ಪುನಃ ಅಂಕಮಾರೋಪ್ಯ ತೊಡೆಯ ಮೇಲೆ ಕುಳ್ಳಿಸಿಕೊಂಡು, ಏನು ಮಗನೇ ಈ ಸಲ ಸರಿಯಾಗಿ ಕಲ್ತಿದ್ಯಾ ನೋಡಿ, ಕಲ್ತದ್ದನ್ನೊಂದೆರಡು ವಾಕ್ಯ ಹೇಳು. ಪ್ರಹ್ಲಾದ ಅನುಚ್ಯತಾಂತಾತ ಸ್ವದೀತಂ ಕಿಂಚಿತ್ ಉತ್ತಮಂ. ಅವ ಹೇಳ್ತಾನೆ, ಅಪಯ್ಯ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೌ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯರ್ಥ ತನ್ಮನ್ಯೇ ಅಧೀತಮುತ್ತಮಂ. ಇದನ್ನೇ ನಾನು ಕಲ್ತಿದ್ದೇನೆ. ಯಾವುದು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ಭಕ್ತಿಶ್ಚೇನ್ನವಲಕ್ಷಣ. 9 ಬಗೆಯ ಭಕ್ತಿ. ಇದನ್ನೆಲ್ಲವನ್ನೂ ಕೂಡ ಶ್ರೀಹರಿಯಲ್ಲಿ ಮಾಡಬೇಕು. ಶ್ರವಣ, ಕೇಳುವುದು ಕಥೆಯನ್ನು. ಆ 9ರಲ್ಲಿ ನೀವು ಒಂದು ಪ್ರಕಾರವನ್ನು ಹಿಡಿದಿದ್ದೀರಿ. ಶ್ರವಣಂ, ಕೀರ್ತನೆ ಮಾಡುವುದು, ನಾಮ ಸಂಕೀರ್ತನೆ, ಸ್ಮರಣೆ ಮಾಡುವುದು, ಪದೇ 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 ಹೋಗುವಾಗ ಬರುವಾಗ ಎಲ್ಲ ಕಡೆಗಳಲ್ಲಿಯೂ ಪ್ರಹ್ಲಾದನಾಗೆ ಮಾಡುವುದು. ಪಾದಸೇವನೆ, ನಿರಂತರವಾದ ಪಾದಸೇವೆ, ಪೂಜೆ ಮಾಡುವುದು, ಅರ್ಚನೆ ಮಾಡುವುದು, ವಂದನೆ, 2 ಕೈಗಳನ್ನು ಸೇರಿಸಿ ನಮಸ್ಕಾರ, ದಾಸ್ಯ ಅವನ ಜೊತೆಗೆ, ಸಖ್ಯ ಅವನ ಜೊತೆಗೆ, ಆತ್ಮನಿವೇದನೆ ಅವನ ಜೊತೆಗೆ. ವಿಷ್ಣೋಶ್ಚ ಸ್ಮರಣೆ ಪರೀಕ್ಷಿತ ಭವತ್ ವೈಯಾಸಕಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ
ತದಂಘ್ರಿ ಭಜನೆ ಲಕ್ಷ್ಮೀ. ಹೌದು, ಒಂದೊಂದು ಭಕ್ತಿಗೆ ಯಾರ್ಯಾರು ಆಶ್ರಯವನ್ನು ಆಶ್ರಯಿಸಿ ಭಗವಂತನನ್ನು ಒಲಿಸಿಕೊಂಡ್ರು. ಹೌದು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ. ಒಂದೊಂದಕ್ಕೆ ಒಂದೊಂದು ಉದಾಹರಣೆ ಉಂಟು. ಹೀಗೆ ಆ ಮೂಲಕವಾಗಿ ನಾನು ಹರಿಯನ್ನು ಆರಾಧನೆ ಮಾಡ್ತಾ ಇದ್ದೇನೆ, ಇದನ್ನು ನಾನು ಕಲ್ತಿದ್ದೇನೆ ಅಂತ. ಏಯ್ ಬ್ರಹ್ಮಬಂಧು, ಹಾಗಾದರೆ ಏನೋ ಗುರುಗಳಿದಲ್ಲಿ ತಪ್ಪಿದ್ದಾರೆ ಅಂತ ಗುರುಗಳನ್ನು ಕರೆದು, ಏನು ನಿಮಗೆ ಸರಿ ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಏನಾಯ್ತು, ನಿಮಗೆ ತಿಂಗಳು ತೆಕ್ಕೊಳ್ಳೋದು ಮಾತ್ರ, ಸರಿ ಪಾಠ ಮಾಡಲಿಕ್ಕೆ ಆಗೋದಲ್ಲ ಹೇಳಿದ್ದನ್ನು. ಅಲ್ಲ ರಾಜನ್, ನ ಮತ್ಪ್ರಣೀತಂ, ಅದು ನಾವು ಹೇಳಿಕೊಟ್ಟದ್ದಲ್ಲ, ಅದು ನ ಪರಪ್ರಣೀತಂ, ಬಾಕಿದ್ದ ಬೆಂಚಲ್ಲಿರುವವರು ಹೇಳಿಕೊಟ್ಟದ್ದಲ್ಲ ಅದು. ಸುತೋ ವದತ್ಯೇಷಃ ತವೇಂದ್ರ ಶತ್ರು. ಅಯ್ಯ ರಾಜನ್, ನೈಸರ್ಗಿಕೀಯಂ ಮತಿ ಅಸ್ಯ, ಅದು ಅವನಿಗೆ ಸಹಜವಾಗಿ ಬಂದಿದೆ, ನಮ್ಮ ತಪ್ಪು ಅಲ್ಲ, ಅಲ್ಲಿ ಉಳಿದ ವಿದ್ಯಾರ್ಥಿಗಳ ತಪ್ಪು ಅಲ್ಲ, ಅದು ನೈಸರ್ಗಿಕವಾದ ರತಿ. ಇವನಿಗೆ ತಲೆ ಬಿಸಿ ಆಯಿತು. ತಲೆ ಬಿಸಿಯಾಗಿ ಏನು ಮಾಡೋದೀಗ ಅಂತ ಹೇಳಿ ಪುನಃ ಅವನನ್ನು ಸರಿ ಮಾಡಬೇಕು ಅಂತ ಸುಮಾರು ಶಿಕ್ಷೆಯನ್ನು ಕೊಡ್ತಾನೆ. ಯಾವುದಕ್ಕೂ ಸರಿಯಾಗುವುದಿಲ್ಲ. ಕೊನೆಗೆ ನಾನಾ ಪ್ರಕಾರವಾಗಿ ಅವನನ್ನು ಹಿಂಸೆ ಮಾಡಿ ಕೊಲ್ಲಿಸಬೇಕು ಅಂತ ಹೇಳಿಕೊಂಡು ಚಕಾರ ತದ್ವಧೋಪಾಯಾತು ನಿರ್ಬಂಧೇನ ಯುಧಿಷ್ಠಿರ. ಏನು ದಿಗ್ಗಜಗಳಿಂದ ತುಳಿಸಿದ. ದಿಗ್ಗಜಗಳಿಂದ ಸತ್ರ ಹೋಗಲಿ ಅತ್ಲಾಗಿ. ಒಂದು ಮಗ ಅಲ್ಲ, ಇನ್ನು ಮೂರುಂಟು. ದಂದಶೂಕೈಶ್ಚ, ವಿಪರೀತವಾದ ವಿಷಪೂರಿತವಾದಂತಹ ಹಾವುಗಳಿಂದ ಕಚ್ಚಿಸಿದ. ಬೇರೆ ಬೇರೆ ಮಾಟಮಂತ್ರಗಳನ್ನು ಮಾಡಿದ. ಆಭಿಚಾರ ಅವಪಾತನೈಹಿ ಮಾಯಾಭಿ ಸಂವಿರೋಧೈಶ್ಚ, ವಿಷ ಉಣಿಸಿದ. ಹಿಮಪರ್ವತಕ್ಕೆ ಹಾಕಿದ, ಬಿರುಗಾಳಿಗೆ ಎಸೆದ, ಯಜ್ಞಗುಂಡಕ್ಕೆ ಬಿಸಾಡಿದ, ದೊಡ್ಡ ಸರೋವರಕ್ಕೆ ಎಸೆದ, ಪರ್ವತದಿಂದ ಕೆಳಗೆ ದೂಡಿ ಹಾಕಿದ. ಆದರೆ ನ ಶಶಾಕ ಯದಾ ಹಂತಂ ಅಪಾಪ ಮಸುರಸ್ಸುತಂ. ಪ್ರಹ್ಲಾದ ಯಾರು? ಪಾಪ ಇಲ್ಲದಂತಹ ಒಬ್ಬ ಮಹಾಭಾಗವತ. ಅಂಥವನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ? ಯಾವ ದಿಗ್ಗಜಗಳೋ, ಯಾವ ವಿಷಪೂರಿತ ಹಾವುಗಳೋ, ಯಾವ ಪರ್ವತವೋ, ಯಾವ ವಾಯುವೋ, ಯಾವ ಹಿಮವೋ, ಯಾವ ನದಿಯೋ, ಎಲ್ಲವೂ ಕೂಡ ಅಪಾಪನಲ್ಲಿ ಬಾಲ ಮಡಿಸಿ ಕೂತ್ಕೊಳ್ತವೆ. ಅಪಾಪನನ್ನು ಯಾವತ್ತೂ ಕೂಡ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಇವನಿಗೆ ತಲೆ ಬಿಸಿಯಾಯಿತು. ಇದು ಯಾವುದಕ್ಕೂ ಬಗ್ಗೋದಿಲ್ಲಲ್ಲ, ಇದು ಏನು ಮಾಡೋದು ಈಗ ಅಂತ ಹೇಳಿಕೊಂಡು ಕೊನೆಗೆ ಹಾಗೆ ಪುನಃ ಕಳಿಸಿದ. ಏನಾದರೂ ಸರಿ ಮಾಡು ಅಂತ ಹೇಳಿಕೊಂಡು ಆ ಮಗನನ್ನು, ಇನ್ನು ಕೊನೆಯ ಅವಕಾಶ, ಇದರಲ್ಲಿ ಸರಿಯಾಗಬೇಕು ಈ ಮಗು, ನನ್ನ ಮಗ, ನನ್ನ ಹೆಸರನ್ನು ಹೇಳಿಸಬೇಕು. ಹೆಸರು ಹೇಳಿಸುವುದಲ್ಲ, ಹೆಸರನ್ನು ಹೇಳಿಸಬೇಕು, ಹೆಸರನ್ನು ಏಳಿಸಬೇಕು, ಹೆಸರು ಹೇಳಿಸುವುದಲ್ಲ. ಸರಿ, ಹೋದ ಪುನಃ ಗುರುಕುಲಕ್ಕೆ. ಅಲ್ಲಿ ಹೋಗಿ ಒಂದು ದೊಡ್ಡ ಗುಂಪುಗಾರಿಕೆ ಮಾಡಿದ. ಗುಂಪುಗಾರಿಕೆ ನಾವು ಮಾಡ್ತೇವೆ ಹಾಗೆ ಗುರುಕುಲದಲ್ಲಿ. ಒಂದು 4 ಜನ ಒಟ್ಟಿಗೆ ಸೇರಿದ್ರೆ 4 ಜನ ಯಾವತ್ತೂ ಒಟ್ಟಿಗೆ ಇರುವುದು. ಮಾವಿನವರಕ್ಕೆ ಹತ್ತಿ ಮಾವಿನ ಹಣ್ಣು ತಿನ್ನುವುದಾಗಲಿ ಎಂಥದಕ್ಕಾದ್ರೂ ನಾವು 4 ಜನ ಒಟ್ಟಿಗೆ ಹೋಗುವುದು. ಗುರುಕುಲದಲ್ಲಿ ನಾವು ಕಲ್ತದ್ದೆಲ್ಲ ಕಡಿಮೆ, ಗುರುಕುಲದಲ್ಲಿ ಇಂಥದ್ದೇ ಮಾಡಿದ್ದು. ಕಲ್ತದ್ದು ಮತ್ತೆ ಅಲ್ಲಿಂದ ಹೊರಗೆ ಬಂದ ಮೇಲೆ ಎಂತಾದರೂ ಸ್ವಲ್ಪ ಇದ್ದರೆ ಹೀಗೆ ಸ್ವಲ್ಪ ಅದು ಬಹಳ ಹತ್ತಿರದಲ್ಲಿ ಏಟಕವಾಗಿತ್ತು ಮಾವಿನ ಮರ ಅಲ್ಲ. ಸಂಜೆ ಹೊತ್ತು ಹೋಗುವುದು ಉದ್ದಕ್ಕೆ. ಹೀಗೆ ಮಾಡಿ ಬೈಗಳು ತಿಂದು, ಆ ಜಾಗದವರಿಂದ ಬೈಗಳು ತಿಂದು ಪೆಟ್ಟೊಂದು ತಿನ್ನಲಿಲ್ಲ ಅಷ್ಟೇ. ಹಾಗಾಗಿ ನಾವು ಈಗ ಹೀಗಿದ್ದೇವೆ. ಹೀಗೆ ಒಂದು ಗುಂಪು. ನಮ್ಮ ಹಾಗಲ್ಲ, ಪ್ರಹ್ಲಾದನ ಗುಂಪುಗಾರಿಕೆ ಬೇರೆ. ನಮ್ಮ ಹಾಗಲ್ಲ. ಏನು ಎಲ್ಲರನ್ನು ಸೇರಿಸಿಕೊಂಡ, ಎಲ್ಲರನ್ನು ಸೇರಿಸಿ ಒಂದು ಉಪದೇಶ ಕೊಡುವುದಕ್ಕೆ ಒಂದು ಕ್ಲಾಸ್, ಒಂದು ಕ್ಲಾಸ್ ಮಾಡೋದಕ್ಕೆ ಶುರು ಮಾಡಿ. ಎಲ್ಲ ಎದುರೆದುರೆ ಪಾಠ ಏನಿದ್ರು ಕೂಡ ಎದುರೆದುರೆ ಆಗಬೇಕು, ಮುಖ ಮುಖ ಕಾಣಬೇಕು.
ಗುರುಮುಖೋಚ್ಚಾರಣ ಅನೂಚ್ಚಾರಣ ಪದ್ಧತಿ. ಇದು ನಮ್ಮ ಉಪನಿಷತ್ ಬೇಸ್ಡ್ ಟೀಚಿಂಗ್ ಮೆಥಡಾಲಜಿ. ಈಗೆಲ್ಲ ಆನ್ಲೈನ್ ಬಂದಿದೆ, ಅದು ಏನಿದ್ರೂ ಇಂತಿಷ್ಟೇ ಅಂತ ಉಂಟದಲ್ಲಿ ನಿರ್ಣಯ. ಏನಿದ್ರೂ ಉಪನಿಷತ್ ಗುರುಮುಖ ಉಚ್ಚಾರಣ ಅನೂಚ್ಚಾರಣ ಪದ್ಧತಿ ಇದುವೇ. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾಸಂಧಿ ಪ್ರವಚನಕಂ ಸಂಧಾನಂ, ಅದರಲ್ಲಿಯೇ ಸಿದ್ಧಿಯಾಗುವುದು ಅಂತ. ಎಲ್ಲಿಂದಲೋ ಒಂದು ಭಯಾನಕವಾದಂತಹ ಶಬ್ದ ಗುಡುಗಿದ ಹಾಗೆ ಕೇಳಿತಂತೆ. ಆ ಗುಡುಗಿದ ಶಬ್ದಕ್ಕೆ 14 ಲೋಕಗಳೇ ಬಿರಿಯುವ ಹಾಗೆ ಶಬ್ದ ಆಯ್ತಂತೆ. ಏನಾಂಡ ಕಟಾಹ ಮಸ್ಫುಟತ್. ಎಲ್ಲ ಅವರವರ ಜಾಗದಿಂದ ದೇವತೆಗಳು ಬ್ರಹ್ಮಾದಿಗಳೆಲ್ಲ ಬಂದು ನೋಡಿದ್ರಂತೆ ಇದು ಎಲ್ಲಿಂದ ಶಬ್ದ ಅಂತ. ಮಗನನ್ನು ಕೊಲ್ಲುವಂತಹ ಉತ್ಸುಕತೆಯಿಂದ ಹೊರಟಂತಹ ಈ ಹಿರಣ್ಯಕಶಿಪು ಕೂಡ ಈವರೆಗೆ ಕೇಳದಂತಹ ಒಂದು ಶಬ್ದ ಇದು ಎಲ್ಲಿಂದ ಒಳಗೆ ಬಂತ ಅಂತ ಒಳಗಿಂದ ನೋಡಿದ ಒಳಗೆ ಅಲ್ಲ, ಹೊರಗಿಂದ ಬಂತ ಅಂತ ಹೊರಗೆ ನೋಡಿದ ಹೊರಗಿಂದಲೂ ಅಲ್ಲ. ಹಾಗಾದ್ರೆ ಎಲ್ಲಿಂದ ಬಂತಿದ್ದು?